साहेब अंबेडकर जी के, डॉक्टर बाबा साहेब अंबेडकर जी के, महर सैन्यಕ್ಕೆ ಬಂಧುಗಳೇ, ಏನಿವತ್ತು ಒಂದು ಭೀಮ ಕೊರೆಗಾಂವ್ ವಿಜಯೋತ್ಸವದ ಅಂಗವಾಗಿ ನಮ್ಮ ಎಲ್ಲಾ ಮುಖಂಡರು ಏನಿವತ್ತು ಒಂದು ಮಾಧ್ಯಮದ ಮುಂದುಗಡೆ ಬಂದು ನಾವು ಒಂದು 4 ವಿಚಾರಗಳನ್ನ ನಮ್ಮ ಜನಸಮುದಾಯಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿರೋದ್ರಿಂದ ನಾವೆಷ್ಟೇ ಹೂನಾರಗಳಾಗಬಹುದು, ಎಷ್ಟೇ ಬಾವುಟ ಹಿಡಿಬಹುದು, ಆದ್ರೆ ಕೊರೆಗಾಂವ್ನ ಒಂದು ವಿಚಾರವನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಇವತ್ತಿನ ದಿನಗಳಲ್ಲಿ ಚಿಂತನೆ ಮಾಡಬೇಕಾಗಿದೆ. ಹಂಗಾಗಿ ನಮ್ಮ ಜನತೆಯ ಒಂದು ಗಮನಕ್ಕೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳಾಗಿರ್ತಕ್ಕಂಥ ವರದಗಾನಹಳ್ಳಿ ಮುನಿಯಣ್ಣನವರೇ, ಹಾಗೂ ಕಪ್ಪಲಮುಡ್ಗೋ ಶಂಕರ್ ಅವರೇ, ಹಾಗೂ ಗುಮ್ಕಲ್ ಸತೀಶ್ ರವರೇ, ಹಾಗೂ ಬಹುಜನ ಕನ್ನಡ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾದ ಪವನ್ ರವರೇ, ಹಾಗೂ ಮುಖಂಡರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ರವರೇ, ಹಾಗೂ ಇನ್ನೊಬ್ಬ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಪಾಯಸನಹಳ್ಳಿ ಜನಾರ್ದನ್ ರವರೇ, ರಾಮಾಪುರ ಚಂದ್ರೂರವರೇ, ನಮ್ಮ ಕುಪ್ಪಂದಹಳ್ಳಿಯ ಮುರಳಿರವರೇ, ಮುಡಿಯಲೂರು ನಾರಾಯಣಸ್ವಾಮಿ ರವರೇ, ಹಾಗೂ ಮೈನಾರಿಟಿ ಕಮಿಟಿ ಅಧ್ಯಕ್ಷರಾದಂತಹ ಕಲೀಂ ರವರೇ, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಗುಜನಹಳ್ಳಿ ರಾಮೂರವರೇ, ಮುಡಿಯಲೂರು ಚೌಡಪ್ಪನವರೇ, ಮತ್ತೆ ನಮ್ಮ ಅವರೇ ಶಂಕರ್ ರವರೇ, ಶೆಟ್ ಬಂಕ್ ಮೇಲೆ ಇರೋರೆ, ಏನು ನಮ್ಮ ಇನ್ನೊಬ್ಬ ದಲಿತ ಮುಖಂಡರಾಗಿರ್ತಕ್ಕಂಥ ಬ್ರಿಕ್ಸ್ ಫ್ಯಾಕ್ಟರಿಯ ಮುಖಂಡರಾಗಿರ್ತಕ್ಕಂಥ ಬ್ರಿಕ್ಸ್ ಫ್ಯಾಕ್ಟರಿ ಓನರ್ ಆಗಿರ್ತಕ್ಕಂಥ ರೆಡ್ಡಪ್ಪನವರೇ, ಏನಿವತ್ತು ಒಂದು ಕೊರೆಗಾಂವ್ನ ಇತಿಹಾಸವನ್ನ ತಿಳ್ಕೋಬೇಕು. ಇವತ್ತು ಕ್ಯಾಲೆಂಡರ್ಗೆ ಹೊಸ ದಿನಾಂಕ 1/2025, ಆದ್ರೆ ಜನಸಮುದಾಯಕ್ಕೆ ನಾವು ಬಾಬಾ ಸಾಹೇಬರ ಅನುಯಾಯಿಗಳಾಗಿರ್ತಕ್ಕಂಥವ್ರು, ಬಾಬಾ ಸಾಹೇಬರನ್ನು ಓದ್ಕೊಂಡಿರ್ತಕ್ಕಂಥವ್ರು, ಬಾಬಾ ಸಾಹೇಬರ ಆದರ್ಶಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ನಿಜವಾಗಿ ಈ 1ನೇ ತಾರೀಕು ಬಂದ್ರೆ, ಪ್ರತಿ ವರ್ಷನೂ 1ನೇ ತಾರೀಕು ಬಂದ್ರೆ, ಜನವರಿ ಬಂದ್ರೆ, ಇದು ಕೊರೆಗಾಂವ್ನ ಒಂದು ಮಹರ್ ಸೈನ್ಯದ ಯುದ್ಧದ ಇತಿಹಾಸ ಅಂತೇಳಿ ಪ್ರತಿಯೊಬ್ಬರನ್ನು ಗಮನದಲ್ಲಿಟ್ಕೊಬೇಕು. ಎಷ್ಟೋ ಜನರಿಗೆ ನಮ್ಮ ಒಂದು ಸಮುದಾಯದ ಬಾಬಾ ಸಾಹೇಬರ ಅನುಯಾಯಿಗಳಾಗಿರ್ತಕ್ಕಂಥವ್ರು, ಬಾಬಾ ಸಾಹೇಬರ ಕುಡಿಗಳಾಗಿರ್ತಕ್ಕಂಥವ್ರು, ಬಾಬಾ ಸಾಹೇಬರ ವಂಶಸ್ಥರಾಗಿರ್ತಕ್ಕಂಥವ್ರಿಗೆ ನಮಗೇನೆ ಇವತ್ತು ಜನವರಿ ಅಂದ್ರೆ ಏನು ಅಂತೇಳಿ ಇನ್ನೂ ನಾವು ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರಿಂದ ಎಷ್ಟೋ ಜನ ಇವತ್ತು ಒಂದ್ ಕಡೆ ದೇವಸ್ಥಾನಗಳಿಗೆ ಹೋಗ್ತೀರಿ, ಒಂದ್ ಕಡೆ ಬೇರೆ ಬೇರೆ ಏನಂತಾರೆ ಗಳಿಗೆ ಹೋಗ್ತೀರಿ, ಕ್ಲಬ್ಗಳಿಗೆ ಹೋಗ್ತೀರಿ, ಗಾಡಿಗಳು ಎತ್ಕೊಂಡು ರೇಸ್ ಹೋಗ್ತೀರಿ, ಬೇರೆ ಬೇರೆ ರೀತಿಯೆಲ್ಲಾನು ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗ್ತೀರಿ. ಆದರೆ ಈ ಇತಿಹಾಸವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಮಹರ್ ಸೈನ್ಯ ಅಂತಂದ್ರೆ ಏನು, ಮಹರ್ ಸೈನ್ಯ ಯಾಕೆ ಒಂದು ಈ 1ನೇ ತಾರೀಕು 30-31ನೇ ತಾರೀಕು ನೈಟು ಏನು ಅಲ್ಲಿ ಇತಿಹಾಸ ಇದೆ, ಇತಿಹಾಸವನ್ನ ಬಾಬಾ ಸಾಹೇಬ್ರು ಹೇಳಿದ್ರು, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ. ಇತಿಹಾಸವನ್ನ ಸೃಷ್ಟಿಸಬೇಕು ಅಂತಂದ್ರೆ ನಾವು ಬಾಬಾ ಸಾಹೇಬರು ಹಾಕೊಟ್ಟಿರ್ತಕ್ಕಂಥ ಒಂದು ಹಾದಿ ಏನಿದೆ, ಆ ಹಾದಿಯನ್ನ ಸಂಪೂರ್ಣವಾಗಿ ತಿಳ್ಕೊಬೇಕು. ಬಾಬಾ ಸಾಹೇಬರು ಭೀಮಾ ನದಿಯ ತೀರಕ್ಕೆ ಒಂದು ನದಿಯ ತೀರದಲ್ಲಿ ಇವತ್ತು ಕೊರೆಗಾಂವ್ ಅಂತಂದಿದ ತಕ್ಷಣ ಏನೋ ಬಿಡು ಕೊರೆಗಾಂವ್ ಅನ್ನೋದಲ್ಲ, ಕೊರೆಗಾಂವಿನ ಒಂದು ದಡದಲ್ಲಿ ಆ ಒಂದು ರಾತ್ರಿ ಒಂದು 28,000-30,000 ಜನಸಂಖ್ಯೆ ಇರ್ತಕ್ಕಂಥ ಪೇಶ್ವೆಗಳು ಅಂತಂದ್ರೆ ಮನು ಧರ್ಮ ಸಂಸ್ಕೃತಿ ಇರ್ತಕ್ಕಂಥವ್ರು ಈ ಒಂದು ಅಸ್ಪೃಶ್ಯರಿಗೆ ಎಲ್ಲಿಲ್ಲದ ಒಂದು ಈಯಾಳ್ತನವನ್ನ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಬ್ರಿಟಿಷರಿಗೂ ಪೇಶ್ವೆಗಳಿಗೂ ನಡೆದಂತ ಯುದ್ಧ ಇದು. ಆದ್ರೆ ಅಂತ ಸಂದರ್ಭದಲ್ಲಿ ಬ್ರಿಟಿಷರನ್ನೇನು ಓಡಬೇಕು, ಅಂತ ಸಂದರ್ಭದಲ್ಲಿ ಮೂಕನಾಯಕ ಅಂತೇಳಿ ಏನು ಸಿದ್ಧನಾಕ ಮೂಕನಾಕ ಅಂತ ಸುಮಾರು 500 ಜನ ಇರ್ತಕ್ಕಂಥ ನಮ್ಮ ಮಹರ್ ಸೈನ್ಯ, ಆ ಮಹರ್ ಸೈನ್ಯ ಬ್ರಿಟಿಷರ ಜೊತೆ ಕೈ ಜೋಡಿಸಿ ಆ ಒಂದು ಯುದ್ಧವನ್ನ ಕೈಗೆ ತಗೊಂಡಾಗ ಆ ಯುದ್ಧದಲ್ಲಿ ಸಾವಿರಾರು ಜನಸಂಖ್ಯೆಯನ್ನ ಒಡೆದು ಬಡಿದು ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಈ ಒಂದು ಯುದ್ಧವನ್ನ ಸಂಪೂರ್ಣಗೊಳಿಸಿ ಒಂದು ಮಹರ್ ಸೈನ್ಯ ನಾವು ಗೆದ್ದಿದ್ದೀವಿ ಅಂತೇಳಿ ಆ ಒಂದು ದಿನವನ್ನ ಆಚರಣೆ ಮಾಡತಕ್ಕಂಥ ದಿನ ಇದು. ಆ ದಿನವನ್ನ ನಾವು ಆ 1ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಆ ಮಹರ್ ಸೈನ್ಯ ಯುದ್ಧ ನಡೆದಿದ್ದ ಜಾಗಕ್ಕೆ ಹೋದ್ರು, ಆ ಯುದ್ಧ ನಡೆದಂತ ಜಾಗ ಏನು, ಅದರ ಇತಿಹಾಸ ಏನು ಅಂತಂದ್ರೆ ಬಾಬಾ ಸಾಹೇಬ್ರ ತಂದೆನೂ ಸಹ ಒಂದು ಮೆಹರ್ ಸೈನ್ಯದಲ್ಲಿ ಇದ್ದಂತ ರೆಜಿಮೆಂಟ್ ಆಗಿದ್ದಂತ ಒಂದು ಅಧಿಕಾರಿ ಅವರು. ಆ ಒಂದು ನೆನಪಿನ ಅಂಗವಾಗಿ ನಮ್ಮ ತಂದೆಯೂ ಸಹ ಈ ಒಂದು ಮಿಲಿಟರಿ ಸೈನ್ಯದಲ್ಲಿ ಇದ್ದಿದ್ರಿಂದ
ಈ ಮಿಲಿಟರಿ ಸೈನ್ಯದಲ್ಲಿ ಇರ್ತಕ್ಕಂಥ ಮಹಾರ್ ಸೈನ್ಯ ಇವತ್ತು ಏನು ಯುದ್ಧ ಮಾಡಿದೆ, ಈ ಎರಡೂ ನೆನಪಿಗಾಗಿ ಅಲ್ಲಿ ಅವತ್ತಿನ ದಿನ ಬ್ರಿಟಿಷರೊಂದಿಗೆ ಮಾತುಕತೆ ನಡೆಸಿ ಮುಂದೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಈ ಇತಿಹಾಸ ಇಲ್ಲಿಗೆ ಮರ್ತೋಗಬಾರ್ದು, ಪ್ರತಿ ವರ್ಷನೂ ಇದು ನೆನಪಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ವಿಜಯ ಸ್ತಂಭವನ್ನ ಸ್ಥಾಪನೆ ಮಾಡಿ ಆ ಮಹಾರ್ ಸೈನ್ಯದಲ್ಲಿ 21 ಜನ ನಮ್ಮ ಮಹಾರ್ ಸೈನಿಕರು ಸತ್ತಿರ್ತಕ್ಕಂಥ ಹೆಸರುಗಳನ್ನ ಆ ಶಿಲ್ಪಿಯ ಒಂದು ಸ್ತಂಭದ ಮೇಲೆ ಹೆಸರುಗಳನ್ನ ನಮೂದಿಸಿ ಅಲ್ಲಿನಿಂದ ಇಲ್ಲಿವರೆಗೂ ಜನವರಿ 1 ಬಂತು ಅಂತಂದ್ರೆ ಕೊರೆಗಾಂವ್ ವಿಜಯೋತ್ಸವ ಅಂತೇಳಿ ಬಾಬಾ ಸಾಹೇಬರು ಪ್ರತಿ ವರ್ಷನೂ ಹೋಗಿ ಅಲ್ಲಿ ನಮಸ್ಕರಿಸಿ ಆ ವೀರ ಯೋಧರಿಗೆ ನಮಸ್ಕರಿಸಿ ಮಹಾರ್ ಸೈನ್ಯರಿಗೆ ನಮಸ್ಕರಿಸಿ ಬರ್ತಾ ಇದ್ದಂತ ಒಂದು ದಿನಗಳು. ಇಂಥ ಒಂದು ದಿನಗಳನ್ನ ಆ ಪೀಳಿಗೆಯಲ್ಲಿ ಬರ್ತಕ್ಕಂಥ ನಾವುಗಳು ಇವತ್ತು ಆ ಒಂದು ಇದನ್ನ ನಾವು ಬಾಬಾ ಸಾಹೇಬ್ರು ಹೇಳ್ತಾ ಇದ್ರು, ನಾನ್ ಕೊಂಡೊಯ್ಕೊಂಡು ಬಂದಿರತಕ್ಕಂಥ ರಥವನ್ನ ಇಲ್ಲಿಗೆ ಬಿಡಬಾರದು, ಶಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರು ಮುಂದೆ ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳಿ ಏನ್ ಸಂದೇಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರು ಏನ್ ಅವತ್ತು ಹೋಗಿ ಮುಗಿದು ಬರ್ತಾ ಇದ್ರು ಆ ಒಂದು ವಿಜಯ ಸ್ತಂಭಕ್ಕೆ. ಅದನ್ನ ಪ್ರತಿ ವರ್ಷ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗೋದನ್ನ ಬಿಡ್ರಿ, ನಮ್ಮ ಜನ ಸಮುದಾಯ ಬೇರೆ ಬೇರೆ ರೆಸಾರ್ಟ್ಗಳಿಗೆ ಹೋಗೋದನ್ನ ಬಿಡ್ರಿ, ಪ್ರತಿ ವರ್ಷನೂ ಜನವರಿ 1 ಬಂತು ಅಂತಂದ್ರೆ ದಯವಿಟ್ಟು ಆ ಒಂದು ವಿಜಯ ಸ್ತಂಭ ಏನು ಇದೆ ಭೀಮಾ ನದಿಯ ತೀರದಲ್ಲಿ ಅಲ್ಲೂ ಹೋಗಿ ಆ ವಿಜಯ ಸ್ತಂಭವನ್ನ ನೋಡುವಂತ ಕೆಲಸ ಆಗಲಿ ಅಂತ ಹೇಳ್ತಾ, ಏನು ಇವತ್ತು ವರ್ಷದಲ್ಲಿ 2 ಬಾರಿ 3 ಬಾರಿ ನಾವೊಂದು ಪರಿನಿಬ್ಬಾಣ ದಿನ ಬರ್ತದೆ ಬಾಂಬೆ, ಇನ್ನೊಂದು ನಾಗಪುರ ಬರ್ತದೆ, ಇದೊಂದು ಜನವರಿ ಬಂತು ಅಂತಂದ್ರೆ ಕೊರೆಗಾಂವ್ ಬರ್ತದೆ. ಬಾಬಾ ಸಾಹೇಬರ ಇತಿಹಾಸವನ್ನ ನಾವು ತಿಳ್ಕೊಬೇಕು ಅಂತಂದ್ರೆ ಈ 3 ಸ್ಥಳಗಳಿಗೆ ನಮ್ಮ ಸಮುದಾಯ ನಮ್ಮ ಜೊತೆಗೆ ಇತರೆ ಸಮುದಾಯಗಳನ್ನ ಬಾಬಾ ಸಾಹೇಬರ ವಿಚಾರಗಳನ್ನ ಮುಟ್ಟಿಸ್ಲಿಕ್ಕೆ ನಮ್ಮ ಜೊತೆ ಕೊಂಡೊಯ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.